ಈಗ ಡಬಲ್ ಧಮಾಕ ನೋಡ್ರಿ, ಅದು ಅದೃಷ್ಟ ಒದ್ಕ ಬಂದ್ರೆ ಹಿಂಗೆ ಒದ್ಕ ಬರೋದು ಅಂತ ಎಲ್ಲ ಚರ್ಚೆಗಳು ಶುರು ಆಗ್ಬಿಡ್ತು. ಬಟ್ ಕೊನೆ ಕ್ಷಣದಲ್ಲಿ ಎಲ್ಲ ಉಲ್ಟಂ ಪಲ್ಟಾ. ಈಗ ಒಂದು ಸ್ಥಾನ ಬಹುಶಃ ಯಾವುದೋ ಒಬ್ಬ ಹೆಣ್ಮಗಳಿಗೆ ಕೊಡ್ಬೋದು, ಅದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಾದರೂ ಆಗಿರ್ಬೋದು, ಉಮಾಶ್ರೀ ಅವರಾದರೂ ಆಗಿರ್ಬೋದು, ಅಥವಾ ಈ ಕಾಂಗ್ರೆಸ್ನಲ್ಲಿ ಏನು ಬೇಕಾದರೂ ಆಗ್ಬೋದು ರೀ. BJP ಥರ ಏನು ಸರ್ಪ್ರೈಸ್ BJPಗೆ ಕೊಡಕ್ಕೆ ಬರುತ್ತೆ ಅಂತಲ್ಲ, ಕಾಂಗ್ರೆಸ್ನಲ್ಲೂ ಆಗುತ್ತೆ. ಸರ್ಪ್ರೈಸ್ ಅಂದರೆ ಒಳ್ಳೆ ವಿಚಾರವಾಗಿ ಅನ್ಕೋಬೇಡಿ. ಇದು ಒಂದು ಕ್ಯಾಬಿನೆಟ್ ಅಂತ ಕೇಳ್ತಾರ್ರಿ. ಕರ್ನಾಟಕದ ಇತಿಹಾಸದಲ್ಲೇ ಇಂಥ ಒಂದು ಕ್ಯಾಬಿನೆಟ್ ನೋಡಿರಲಿಲ್ಲ, ಹೆಣ್ಮಕ್ಳು ದಿಕ್ಕಿಲ್ದಲ್ಲೇ ಇರುವಂತಹ ಕ್ಯಾಬಿನೆಟ್ನ. ಜಾತಿ, ಪ್ರಾದೇಶಿಕತೆ ಇದನ್ನೆಲ್ಲ ವರ್ಕೌಟ್ ಮಾಡೋಕ್ಕೆ ಗೊತ್ತಾಗಿದೆ ಒಬ್ಬ ಹೆಣ್ಣು. ಆಮೇಲೆ ಇನ್ನೊಂದೇನಾಗ್ಬಿಡುತ್ತೆ ಗೊತ್ತಾ, ಯಾರು ಕೇಳ್ತಾರೆ? ಈಗ ಕೆಲವೊಂದು ಕಡೆ ತಮ್ಮ ನಾಯಕನಿಗೆ ಟಿಕೆಟ್ ಕೊಟ್ಟಿಲ್ಲ ಅಂತ ಪೆಟ್ರೋಲ್ ಸುರ್ಕೊಳ್ಳೋದು ಮೈ ಮೇಲೆ, ವಿಚಿತ್ರವಾಗಿ ಆಡೋದು, ಹಿಂಗೆಲ್ಲ ಮಾಡಿಬಿಟ್ರು. ಅದನ್ನು ಮಾಡಬೇಕು ಅಂತ ಹೇಳ್ತಾ ಇಲ್ಲ, ಮಾಡಿದ್ದು ಸರಿ ಅಂತಲೂ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ. ಅಟ್ಲೀಸ್ಟ್ ಇಂತಹ ಹೈ ಡ್ರಾಮಾಗಳು ಕ್ರಿಯೇಟ್ ಆಯಿತು, ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಪಾಪ ಹೆಣ್ಮಕ್ಳ ವಿಚಾರದಲ್ಲಿ ಪೆಟ್ರೋಲು, ಸೀಮೆಣ್ಣೆ, ಮತ್ತೊಂದು ಹೋಗ್ಲಿ, ನೀರು ಕುಡಿಯೋರು ಗೊತ್ತಿರಲಿಲ್ಲ, ನೀರು ಕೇಳೋರು ಗೊತ್ತಿರಲಿಲ್ಲ. ಇದೊಂಥರ ಟೇಕನ್ ಫಾರ್ ಗ್ರಾಂಟೆಡ್ಡಾ? ಸುಮ್ಮನೆನಾ ನೀವು ಹೇಳೋದು ಸಮಾನತೆ ಸಮಾನತೆ, ಮಹಿಳೆಯರ ಅಭಿವೃದ್ಧಿ, 2,000 ರೂಪಾಯಿ ಕೊಡ್ತೀವಿ, ಬಸ್ಸಲ್ಲಿ ಫ್ರೀ ಬಿಡ್ತೀವಿ. ಏನ್ರಿ ಇದು? ಓಕೆ, ಮಹಿಳಾ ಹೋರಾಟಗಾರ್ತಿ ಬೃಂದಾ ಅಡಿಗ ನಮ್ಮ ಜೊತೆಗೆ ಝೂಮ್ ಲೈವಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಮಾತಾಡ್ಸೋಣ. ಮೇಡಮ್ ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ನಮಸ್ಕಾರ, ಕೇಳಿಸ್ತಾ ಇದೆ. ಇವತ್ತಿನ ಕ್ಯಾಬಿನೆಟ್ಗೆ ವಾಟ್ ಅ ಶೇಮ್ ಅಂತ ಕರಿಬಹುದು. ಹೆಣ್ಣು ದಿಕ್ಕಿಲ್ಲದ ಕ್ಯಾಬಿನೆಟ್ ಮಾಡಿದರೆ. ಕರ್ನಾಟಕದ ಇತಿಹಾಸದಲ್ಲೇ ಇಂಥದ್ದೊಂದು ಕ್ಯಾಬಿನೆಟ್ ನ ರೆಡಿ ಮಾಡಿರಲಿಲ್ಲ. ಇದೆಂತ ಅವಮಾನ? ಕರ್ಸ್ಮನೆಯಿಂದ ಆಚೆಗೆ ಹಾಕೋದು ಅಥವಾ ಬನ್ನಿ ಅಂತ ಹೇಳಿ ವಾಪಸ್ ಕಳ್ಸೋದು, ಎಂತ ಅವಮಾನ ಇದು ಹೆಣ್ಮಕ್ಳಿಗೆ? ಟೇಕನ್ ಫಾರ್ ಗ್ರಾಂಟೆಡ್ ಆ ಹೆಣ್ಮಕ್ಳು ರಾಜಕೀಯದಲ್ಲಿ ಇವತ್ತಿಗೂ? ಹೌದು, ಅವಮಾನ ಕರ್ನಾಟಕಗೆ, ಅವಮಾನ ವಿಧಾನಸಭೆಗೆ, ವಿಧಾನಸೌಧಗೆ. ಯಾಕಂದ್ರೆ ವೋಟ್ ಹಾಕೋರು ನೋಡ್ರಿ, ಆ ವೋಟ್ ಹಾಕೋರ್ನಲ್ಲಿ ಕೂಡ ಮಹಿಳೆಯರೇ ನಿಯತ್ತಾಗಿ ಒಂದು ವೋಟ್ ಹಾಕ್ತಾರೆ. ಯಾರಿಗೆ ಹಾಕಿದ್ದೀರಾ ಅಂದ್ರೂ ಕರೆಕ್ಟ್ ಆಗಿ ಅವ್ರು ಹೇಳ್ತಾರೆ. ಸುಮಾರು ಸತಿ ನಾವು ಪುರುಷರ ಹತ್ರ ಕೇಳಿದ್ರೆ ವೋಟ್ ಹಾಕಿದ್ದೀರಾ? ಹಾಕಿರಬಹುದು. ಯಾರಿಗೆ ಹಾಕಿದೀವಿ ಸಾಕಲ್ವಾ? ಯಾರಿಗೆ ಹಾಕಿದಾರ ಅಂತನೂ ಗೊತ್ತಿಲ್ಲ. ಮತ್ತೆ ಈ ಒಂದು ಸರ್ಕಾರ, ನಮ್ದು ಕಾಂಗ್ರೆಸ್ ಸರ್ಕಾರ ಏನ್ ಮಾತಾಡ್ತಾ ಇದ್ರು, ಮಹಿಳೆಯರಿಗೆ ಪಾರ್ಲಿಮೆಂಟ್ ನಲ್ಲಿ ನಮ್ಗೆ ಸೀಟ್ ಕೊಡಿಸ್ಬೇಕಂತೆ, ಆ ಒಂದು 33%. ಅದಕ್ಕೆ ಅಷ್ಟೊಂದು ವಾದ, ಅಷ್ಟೊಂದು ನಾವು ಧರಣಿ ಎಲ್ಲ ಮಾಡಿದೀವಿ. ಅಲ್ಲಿ ಆ ಸೀಟ್ ಕೊಡ್ಬೇಕಂತ ಚರ್ಚೆ. ಫಸ್ಟ್ ಏನಾಯ್ತು, ನಿಮ್ಮ ಪಾರ್ಟಿನಲ್ಲಿ ಮಹಿಳೆಯರಿಗೆ ಒಂದು ಸ್ಥಳ ಕೊಡಿ, ನಿಮ್ಮ ಪಾರ್ಟಿನಲ್ಲಿ ಅವ್ರಿಗೆ ಒಂದು ಪೊಸಿಷನ್, ಒಂದು ಸೀಟ್ ಕೊಡಿ. ಆಮೇಲೆ ಎಲ್ಲಿ ನಿಮ್ಮ ಸರ್ಕಾರ ಆಗ್ತಾ ಇದೆ ಅಲ್ಲಿ ಮಹಿಳೆಯರಿಗೆ 33% ಕೊಡ್ರಿ. ಸದ್ಯಕ್ಕೆ ಇವಾಗ ನಮ್ಗೆ 33 ಬೇಡ, ಅಟ್ಲೀಸ್ಟ್ 3 ಸೀಟ್ ಕೊಡ್ರಿ. ಅದನ್ನು ಕೊಟ್ಟಿಲ್ಲ ಅಂದ್ರೆ ಎಷ್ಟು ಅವಮಾನ. ನಮ್ಮ ಮಹಿಳೆಯರಿಗೆ ಅವಮಾನ ಇಲ್ಲ, ನಿಮಗೆ. ಯಾಕಂದ್ರೆ ನೀವು ಸುಳ್ಳು ಹೇಳಿದೀರಾ, ನೀವು ನಮ್ಗೆ ಏನು ಸುಳ್ಳು ಭರವಸೆ ಕೊಟ್ಟಿದ್ದೀರಾ. ಮಹಿಳೆಯರು ತೀರ್ಮಾನ ಮಾಡಬಾರದ ನಮ್ಮ ಬಗ್ಗೆ? ಮಹಿಳೆಯರು ತಾನೇ ಮಹಿಳೆಯರ ಬಗ್ಗೆ ಯೋಚನೆ ಮಾಡಬೇಕು, ಅಥವಾ ಇದೇನೋ ಅಂತಾರಲ್ಲ, ಇದು ಅಯ್ಯೋ ಪಾಪ, ಆ ಒಂದು ಬುದ್ಧಿ ಏನು ಬೇಡ ಇಲ್ಲಿ. ಇಷ್ಟೂ ಜನ ನಿಂತು ಗೆದ್ದಿರೋದು ಎಲ್ಲ ಗಂಡು ಮಕ್ಕಳು ವಿರುದ್ಧ. ನಯನಾ ಮೋಟಮ್ಮ, ಯಾರು ದೀಪಕ್ ದೊಡ್ಡೇರಿ, ಖನೀಜ್ ಫಾತಿಮಾ, ಚಂದ್ರಕಾಂತ್ ವಿರುದ್ಧ, ಲಕ್ಷ್ಮೀ ಹೆಬ್ಬಾಳ್ಕರ್, ನಾಗೇಶ್ ಅಣ್ಣಪ್ಪ ಅಂತ 55,000 ಮತಗಳ ಅಂತರದಿಂದ ಇಷ್ಟೂ ಜನ ನಿಂತಿರೋದು, ಗೆದ್ದಿರೋದು ಆಪೋಸಿಟ್ ಮೇಲ್ ಕ್ಯಾಂಡಿಡೇಟೇ ಇತ್ತು. ಇವರೇನ್ ನಮಗೆ ಕನಿಕರ ತೋರ್ಸೋದ್ ಬೇಡ, ಅಯ್ಯೋ ಪಾಪ ಹೆಣ್ಮಕ್ಳು ಅಂತ. ಅವ್ರ ಪಾಲಿಂದ ಅವ್ರಿಗೆ ಕೊಡಕ್ಕಾಗಲ್ವಾ? ಬಾಯ್ ಮಾತಿಗ ಮಹಿಳೆಯರ ಪರ, ಹೆಣ್ಮಕ್ಳು ಪರ, ನೊಂದವರ ಪರ, ಲೇಡೀಸ್ ಫಸ್ಟ್. ಅದೆಲ್ಲ ಸುಳ್ಳು. ಯಾಕಂದ್ರೆ ಈಗ ಅವ್ರು ಮಾತಾಡ್ತಾ ಇರೋದು ಸುಮ್ಮನೆ ಒಂದು ಸ್ಪೀಚ್ ಮಾಡಬೇಕು, ಸುಮ್ಮನೆ ಏನೋ ಒಂದು ಹೇಳಬೇಕು, ನಿಮ್ಗೆ ಕೊಟ್ಟಿದೀವಿ. ನೀವು ಕೊಡ್ತಾ ಇರೋದು ನಿಮ್ ಪಾಕೆಟ್ ಇಂದ ಕೊಡ್ತಾ ಇಲ್ಲ ಸ್ವಾಮಿ. ನಾವು ಕೊಟ್ಟಿರೋದು ಕಂದಾಯನ ಈಗ ನಮ್ಗೆ ನೀವು ಒಂದಷ್ಟು ಹಂಚ್ತಾ ಇದ್ದೀರಾ. ಅದನ್ನ ನೀವು ನಮ್ಗೆ ಮಾಡಿರೋದು ಒಂದು ದಾನ ಅಂತ ತಿಳ್ಕೋಬಾರದು. ಒಂದು. ಎರಡನೇದು, ಗೆದ್ದಿರೋ ಮಹಿಳೆಯರಿಗೆ ನೀವು ಸೀಟ್ ಕೊಡ್ಲಿಕ್ಕೆ, ಒಂದು ಪೊಸಿಷನ್, ಒಂದು ಮಿನಿಸ್ಟರ್ ಪೋಸ್ಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಿಮ್ಮದು ಗೌರವ ಮಹಿಳೆಯರಿಗೆ ಎಷ್ಟು ಇದೆ ಅಂತ ಈಗ ನಮ್ಗೆ ಗೊತ್ತಾಗ್ತಾ ಇದೆ. ಮಹಿಳೆಯರ ಮೇಲೆ ಗರ್ವನೇ ಇಲ್ಲ. ನೀವು ಹೇಳ್ತಾ ಇರೋದು 2,000 ರೂಪಾಯಿ ನಿಮ್ಗೆ ಕೊಟ್ಟಿದೀವಿ. ಯಾಕೆ ಕೊಟ್ಟಿದ್ದೀರಾ 2,000 ರೂಪಾಯಿ? ನನ್ಗೆ ಯಾಕೆ ಕೊಡ್ತಾ ಇದ್ದೀರಾ? ಯಾಕಂದ್ರೆ ನಿಮಗೆ ಒಂದು ಭರವಸೆ, ಇವರು ನೆಕ್ಸ್ಟ್ ಇಲೆಕ್ಷನ್ ನಲ್ಲಿ ವೋಟ್ ಹಾಕ್ತಾರೆ ಅಂತ. ಆರ್ ಪ್ರೀವಿಯಸ್ ಎಲೆಕ್ಷನ್ ನಲ್ಲಿ ನಿಮಗೆ ಅವರೇ ವೋಟ್ ಹಾಕಿದ್ದಾರೆ. ನಮ್ ಮಹಿಳೆಯರು ಆಚೆ ಬರಲ್ಲ ವೋಟ್ ಹಾಕ್ಲಿಕ್ಕೆ. ಗೆತ್ತೀರಾ ರೀ?
ಮತ್ತೆ ನಮ್ಮ ಮಹಿಳೆಯರಿಗೆ ನೀವು ಸೀಟ್ ಕೊಟ್ಟಿಲ್ಲ ಅಂದ್ರೆ ಯಾರನ್ನ ನಾವು ಹೋಗಿ ಕೇಳೋದು? ನಿಮ್ಮನ್ನ ತಾನೇ ನಾವು ಕೇಳಬೇಕು. ನೀವು ಇವಾಗ ಚೀಫ್ ಮಿನಿಸ್ಟರ್ ಆಗಿ ಬಂದಿದ್ದೀರಾ, ನೀವು ಒಂದಷ್ಟು ಯೋಚನೆ ಮಾಡಿ ಹೇಳ್ತೀರಾ, ಹೌದು 10 ಸೀಟ್ ಇದೆ, 10ನಲ್ಲಿ 2 ಸೀಟ್ ಮಹಿಳೆಯರಿಗೆ ಕೊಡುವ, 30 ಸೀಟ್ ಇದೆ, 30ನಲ್ಲಿ ಅಟ್ಲೀಸ್ಟ್ 3 ಸೀಟ್ ಅವ್ರಿಗೆ ಕೊಡುವ. ಏನು ಕೊಟ್ಟಿಲ್ಲ. ಪುರುಷರಿಗೆ ಮಹಿಳೆಯರ ಬಗ್ಗೆ ಏನ್ ಗೊತ್ತು? 50% ಪ್ಲಸ್ 50ಕ್ಕಿಂತ ಜಾಸ್ತಿ ಪರ್ಸೆಂಟೇಜ್ ಮಹಿಳೆಯರು ಮಕ್ಕಳು. ಬೃಂದಾ ಮೇಡಮ್, ನಮ್ ಬಗ್ಗೆ ಜಾಸ್ತಿ ಹೆಣ್ಣು ಮಕ್ಕಳಿಗೆ ಆದ್ಯತೆ ಕೊಟ್ಟಿಲ್ಲ ಅನ್ನೋದು ನಿಮ್ಮ ಸಂಕಟ, ನಿಮ್ಮ ನೋವು, ಅದೆಲ್ಲವೂ ಓಕೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಹೆಸರಿರುತ್ತೆ ಲಿಸ್ಟಲ್ಲಿ. ಹೆಣ್ಮಕ್ಳು ಒಂದೇ ಒಂದು ಶಾಸ್ತ್ರಕ್ಕೆ ಅಂತ ಒಂದು ಹೆಸರು ಹಾಕಿರ್ತಾರೆ, ಕೊನೆ ಕ್ಷಣದಲ್ಲಿ ನೀನು ಬರಬೇಡ ಅಂದ್ಬಿಟ್ರೆ ಇದಕ್ಕಿಂತ ಅವಮಾನ ಇದೆಯಾ ಹೆಣ್ಮಕ್ಳಿಗೆ? ಅಂದ್ರೆ ಹೆಣ್ಮಕ್ಳು ವಿಚಾರದಲ್ಲಿ ಟೇಕನ್ ಫಾರ್ ಗ್ರಾಂಟೆಡ್, ಯಾರು ಕೇಳಲ್ಲ. ಇಲ್ಲೆಲ್ಲ ಹೈಡ್ರಾಮಗಳಾಗ್ತಾವಲ್ಲ, ವಿಷ ಕುಡಿತೀನಿ, ಪೆಟ್ರೋಲ್ಸ್ ಹಾಕೊಳ್ತೀನಿ, ಸಿಮೆಂಟ್ ಹಾಕೊಳ್ತೀನಿ, ಈ ವಿಚಾರದಲ್ಲಿ ಯಾರು ಕೇಳಲ್ಲ ಅಂತನಾ? ಹೌದು, ಯಾರು ಕೇಳಲ್ಲ ಅಂತ ಅವ್ರಿಗೆ ಲೈಕ್. ಆದ್ರೆ ನಾನು ನನ್ನ ಸೀಟ್ ನ ಬಿಟ್ಕೊಡಲ್ಲ, ಯಾವ ಪುರುಷನು ಸೀಟ್ ಬಿಟ್ಕೊಡಲ್ಲ. ಆದ್ರೆ ಆ ಸೀಟ್ ಬಿಟ್ಟು ಕೊಡೋದು ಇಲ್ಲ ರೀ, ಆ ಸೀಟ್ ನಮ್ಮದು, ಅದನ್ನ ನೀವು ತಗೋಬಿಟ್ಟಿದ್ದೀರಾ. ಇಂಗ್ಲಿಷ್ ನಲ್ಲಿ ಯುಸಾಪ್ಟ್ ಅಂತ ಹೇಳ್ತೀವಿ. ನೀವು ತಗೋಬಿಟ್ಟಿದ್ದೀರಾ. ವಿ ವಾಂಟ್ ಟು ರೀಕ್ಲೇಮ್, ಅದನ್ನ ನಾವು ವಾಪಸ್ ತಗೋಬೇಕು. ಸೊ ನೀವು ಬಿಟ್ಟು ಕೊಡೋದು ಅವಶ್ಯಕತೆ ಇಲ್ಲ. ನೀವು ಅಲ್ಲಿ ಬರಲೇಬಾರ್ದು. ಆ ಜಾಗ ನಿಮ್ದು ಇಲ್ಲ, ಆ ಜಾಗ ನಮ್ದು, ಮಹಿಳೆಯರದು. ಆದ್ರೆ ಪುರುಷ ಪ್ರಧಾನ ಯೋಚನೆ, ಪುರುಷ ಪ್ರಧಾನ ಸಮಾಜ, ಈ ಒಂದು ಪುರುಷ ಪ್ರಧಾನ ವ್ಯವಸ್ಥೆಯಲ್ಲಿ, ಎಲ್ಲಾ ವ್ಯವಸ್ಥೆನೂ ಪುರುಷ ಪ್ರಧಾನ ವ್ಯವಸ್ಥೆ. ಈ ವ್ಯವಸ್ಥೆಯಲ್ಲಿ ಪುರುಷರು ಏನಾದ್ರೂ ಮಾಡಿ ಮುಂದೆ ಬಂದು ಆ ಒಂದು ಅಧಿಕಾರನ ತಗೊಂಡು ಬಿಡಲ್ಲ. ಆ ಮಹಿಳೆ ನಿಮ್ ತರಾನೇ ಗೆದ್ದು ಬಂದಿದ್ದಾರೆ. ಆಫ್ಟರ್ ಆಲ್ ನೀವು ಅವ್ರಿಗೆ ಏನು ಚಾರಿಟಿ ಪ್ಲೇಟ್ ಮೇಲೆ ಕೊಡ್ತಾ ಇಲ್ಲ ಅಲ್ವಾ? ಗೆದ್ದು ಬಂದಿರೋರು ಮಹಿಳೆಯರಿಗೆ ತಾನೇ ನಾವು ಕೇಳ್ತಾ ಇರೋದು, ಮಿನಿಸ್ಟರ್ ಪೋಸ್ಟ್ ನ ಅವ್ರಿಗೆ ನೀವು ಕೊಡ್ಲೇಬೇಕು ಅಂತ. ರಾಜಕೀಯದಲ್ಲಿ ಹೆಣ್ಣು ಮಕ್ಕಳ ಬರ ಎಷ್ಟಿದೆ ಅಂತ ಈಗ ಎದ್ದು ಕಾಣಿಸ್ತಾ ಇದೆ. ಹುಡುಕ್ಬೇಕಾ ಯಾರನ್ನ ಮಿನಿಸ್ಟರ್ ಮಾಡ್ಬೇಕು ಅಂತ? ಹೆಣ್ಮಕ್ಳ ವಿಚಾರದಲ್ಲಿ ಹುಡುಕೋ ಪರಿಸ್ಥಿತಿ ಬಂದಿದ್ಯಾ ಕಾಂಗ್ರೆಸ್ಗೆ? ನಿಮ್ ಲೀಡರ್ಸ್ ಆರ್ ವಿಮೆನ್, ವೆದರ್ ಇಟ್ ಇಸ್ ಸೋನಿಯಾ ಗಾಂಧಿ ಆರ್ ಇಟ್ ಇಸ್ ಪ್ರಿಯಾಂಕಾ ಗಾಂಧಿ. ಆದ್ರೆ ನೀವು ಈ ರಾಜ್ಯದಲ್ಲಿ ನಮ್ಮ ಮಹಿಳೆಯರಿಗೆ ಆ ಒಂದು ಮಿನಿಸ್ಟರ್ ಪೋಸ್ಟ್ ಕೊಡ್ತಾ ಇಲ್ಲ ಅಂದ್ರೆ ವಾಟ್ ಇಸ್ ದ ಡಿಗ್ನಿಟಿ? ಏನ್ ಘನತೆ ತೋರಿಸ್ತಾ ಇದ್ದೀರಾ ಮಹಿಳೆಯರಿಗೆ? ನೀವು ಏನ್ ಮರ್ಯಾದೆ ತೋರಿಸ್ತಾ ಇದ್ದೀರಾ? ಮತ್ತೆ ನೀವು ಮಹಿಳೆ ಪರವಾಗಿ ಹೆಂಗೆ ಮಾತಾಡ್ಲಿಕ್ಕೆ ಸಾಧ್ಯ? ಏನ್ ದಿಕ್ಕಿದೆ ನಿಮ್ಗೆ ಮಾತಾಡ್ಲಿಕ್ಕೆ? ನಮ್ ಬಗ್ಗೆ ನೀವು ಕಾನೂನು ಮಾಡ್ಲಿಕ್ಕೆ, ನಮ್ ಬಗ್ಗೆ ಯಾವ್ದಾದ್ರೂ ಒಂದು ನೀತಿ ಮಾಡ್ಲಿಕ್ಕೆ ಏನ್ ಅಧಿಕಾರ ಇದೆ? ಯಾವ ಅಧಿಕಾರನೂ ಇಲ್ಲ. ಮಾಹಿತಿ ಎಲ್ಲರ ಹತ್ರನೂ ಇದೆ, ಆದ್ರೆ ಮಹಿಳೆಯರಿಗೆ ಕಾನೂನು ಮಾಡ್ಬೇಕಾಗಿದ್ರೆ, ನೀತಿ ಮಾಡ್ಬೇಕಾಗಿದ್ರೆ, ಬಜೆಟ್ ಮಾಡ್ಬೇಕಾಗಿದ್ರೆ ಮಹಿಳೆಯರು ಇರಲೇಬೇಕು. ಅಲ್ದಿದ್ರೆ ಆ ಒಂದು ಕ್ಯಾಬಿನೆಟ್ ಇಸ್ ಇನ್ ನಲ್ ಅಂಡ್ ವಾಯ್ಡ್ ಕ್ಯಾಬಿನೆಟ್. ಎಂತ ಬರ ಬಂದ್ಬಿಡ್ತು ಹೆಣ್ಮಕ್ಳು ವಿಚಾರದಲ್ಲಿ ಅಂತ ನೇರವಾಗೋ ಅಥವಾ ಇಂಡೈರೆಕ್ಟ್ ಆಗೋ ಒಪ್ಕೋತಾ ಇದ್ದಾರೆ. ಪುರುಷ ಪ್ರಧಾನ ರಾಜ್ಯ ನಮ್ದು, ಪುರುಷ ಪ್ರಧಾನ ಸಮಾಜ ನಮ್ದು ಅಂತ. 2,000 ರೂಪಾಯಿ ಕೊಡ್ತೀನಿ, ಬಾಯಿ ಮುಚ್ಕೊಂಡು ಸುಮ್ನಿರಿ. ಫ್ರೀ ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ, ಬಾಯಿ ಮುಚ್ಕೊಂಡು ಸುಮ್ನಿರಿ. ಬೇರೆ ಏನು ಕೇಳಕ್ ಹೋಗ್ಬಿಡಿ ನೀವು. ಇಷ್ಟಕ್ಕೆ ಮಾತ್ರ ಸೀಮಿತ ನೀವು.